ಮೂಡೆಲ್ಲ ಅಪ್ಸೆಟ್ ಆಗೋಯ್ತು ಗುರು. ಛೇ, ಥರ ಕಂಪ್ಲೀಟ್ಲಿ ಅಪ್ಸೆಟ್ ಆಗೋಯ್ತು ಮೂಡೆಲ್ಲ. ಸೊ ಸಾರಿ ಗೈಸ್, ನಾನೇನಾದ್ರು ತಪ್ಪು ಮಾತಾಡಿದರೆ ಕ್ಷಮಿಸಿ ನನ್ನ. ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ. ಅದೆಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ. ಅಪ್ಪ ಅಯ್ಯೋ ಹೋಗಾತ. ಸರಿ ಬನ್ನಿ, ಈ ರೈಡು ಕಂಟಿನ್ಯೂ ಮಾಡೋಣ. ಇನ್ನೂ ಒಂದು 100-120 ಕಿಲೋಮೀಟ್ರ್ ಇರ್ಬೋದೇನೋ. ನಮ್ಮ ಹುಡುಗಂಗೆ ಇನ್ನೊಂದ್ಸಲಿ ಕುಡಿಸಿದ್ದಾಯಿತು. ಎಷ್ಟೋ ಕುಡಿತಲ್ಲಿ ಹತ್ತತ್ರ ಬೆಂಗಳೂರು ಕೆಂಗೇರಿ ಶೆಲ್ ಪೆಟ್ರೋಲ್ ಬ್ಯಾಂಕಲ್ಲಿ ಹಾಕ್ಸಿದ್ದೆ. ಆಮೇಲೆ ಮತ್ತೆ ಮಂಡ್ಯಕ್ಕೆ ಬಂದೆ ಅಷ್ಟೇ. ಆಮೇಲಿಂದ ಟ್ರಿಪ್ಪಿಗೆ ಬಂದಿದ್ದೇನೆ. ಅವಾಗ ಒಂದು ಫುಲ್ ಟ್ಯಾಂಕು ಲೆಕ್ಕ. ಅದಾದಮೇಲೆ ಇಲ್ಲಿಂದ ಹೋಗ್ಬೇಕಾದ್ರೆ ಹಂಪಿ ಹತ್ರ ಒಂದು ಫುಲ್ ಟ್ಯಾಂಕು. ಈಗ ಇಲ್ಲಿ ತುಮಕೂರು ಹತ್ರ ಒಂದು ಫುಲ್ ಟ್ಯಾಂಕು. ಬಾಬಾಲೇ ಏನೋ ಶಿಷ್ಯ ನೀನು ಕುಡಿತಾ ಇರೋದು. ಕುಡ್ಸೋನು ಅವನೇ ಅಂದ್ಬಿಟ್ಟು ಚೆನ್ನಾಗಿ ಕುಡಿತಾ ಇದ್ರೆ ಏನು ಕತೆ ಹೇಳೋ. ನೋಡಿ ಮಾಡಿ ಕುಡಿಯಪ್ಪ. ಆಮೇಲೆ ಬೀದಿಗೆ ಬಂದ್ಗಿನ್ಬಿಟ್ಟನು. ಹಾಂ, ಡ್ರಾಪ್ ಬರ್ತೈತೆ. ಓ ಮತ್ತೆ ಸ್ಟಾರ್ಟ್ ಆಯಿತು. ಅಯ್ಯೋ ಏನೋ ಫ್ರೀಡಿಗೆ ಟೇ ಮಾಡೋಕ್ಕಾಗ್ತಾಯಿಲ್ಲ ಗುರು, ಮಳೆ ಹೆಂಗೆ ಅಂತ. ನಿಂತ್ಕೊಂಡು ಸ್ವಲ್ಪ ದೂರ ಹೋಗೋಣ ಅಂದರೆ ಮತ್ತೆ ಅಳ್ಮಲೆ. ಹೊರಟ್ಬಿಡೋಣ ಮನೆಗೆ. ಅಯ್ಯೋ, ಹಜಾರ್ಡ್ ಲೇಟ್ ಹಾಕೊಂಡು ಬರಬೇಡ ಶಿವ. ರೈಟ್ ಇಂಡಿಕೇಟರ್ ಹಾಕೊಂಡು ಬರ್ಬೇಕು ನೀನು. ಯಾರಿಲ್ಲ ನನ್ನಂತ ಹುಡುಗ ತಂದು ನನ್ನ ಪ್ರೀತಿಸುವೆ. ಇನ್ನೊಂದು 40 ಕಿಲೋಮೀಟರ್ಸ್ ಹೋದರೆ ಟ್ರಿಪ್ಪು ಸಕ್ಸಸ್ಫುಲಿ ಕಂಪ್ಲೀಟೆಡ್. ಮದ್ದೂರು 32, ಯಡಿಯೂರು ದುರ್ಗ 5, ಮಾಗಡಿ 32. ಇನ್ನೂ ಗೊತ್ತಾಗ್ತಾಯಿಲ್ಲ ಏನೋ ಅದೇ ಏನು ಎಂಡಿ ಫಿಲ್ಟರ್ ಹಾಕಿರೋದಕ್ಕೆ ಬರ್ತಾಯಿದೆಯೋ ಇಲ್ವೋ ಅಂತ ಕ್ಲೀನಾಗೆ. ನನ್ನ ಪ್ರಕಾರ ಮೋಸ್ಟ್ಲಿ ಒಂಚೂರು ಡಿಮ್ ಆಗಿರುತ್ತೆ. ಚೂರಲ್ಲ ಗುರು, ಕರೆಕ್ಟಾಗಿ ಡಿಮ್ ಆಗಿರುತ್ತೆ ಅನಿಸುತ್ತೆ. ಯಾಕಂದರೆ ನಾನು ವೈಸರ್ ಹಾಕಿದ್ಮೇಲೆ ವೈಸರ್ ನೋಡ್ತಾ ಇರಬೇಕಾದ್ರೆ ಡಿಮ್ಮಾಗೆ ಕಾಣ್ತಾಯಿದ್ದೆ ನನಗೆ. ನಾನು ರಾತ್ರಿ ಆಗ್ತೈತೆ ಗುರು ಅನ್ನೋ ಥರ. ಎಂಡಿ ಫಿಲ್ಟರ್ ರಾತ್ರಿ ಆಗ್ಬಿಟ್ಟಿರುತ್ತೆ. ಸೊ ಬ್ರೈಟ್ನೆಸ್ ಏನಾದ್ರು ವೇರಿ ಮಾಡಿ ಹಾಕ್ಬೋದಾ, ಟ್ರೈ ಮಾಡ್ತೀನಿ, ನೋಡೋಣ. ಮುಂದೆ ನೋಡ್ತಾ ಇರ್ಬೋದು ಮಳೆ ಬರ್ತಾಯಿದೆ ಅನಿಸುತ್ತೆ. ಅಲ್ಲಿ ಫಾಗ್ ಥರ ಏನೋ ಕಾಣ್ತಿದೆಯಲ್ಲ, ಅದು ಆ್ಯಕ್ಚುಲಿ ಮಳೆ ಅನ್ಕೊತೀನಿ. ಬನ್ನಿ ಅಲ್ಲಿಗೆ ಹೋಗಿ ಫೇಸ್ ಮಾಡೋಣ. ಒಳ್ಳೆ ಟ್ರಿಪ್ಪು ಸಿಕ್ಕಾಬಟ್ಟೆ ಒಂದೊಂಥರ ಗುರು. ಮಳೆನೇ, ಇವರೆಲ್ಲ ವೈಪರ್ ಹಾಕೊಂಡ್ಬರ್ತಾವ್ರೆ ಅಂದರೆ ಮಳೆ ಬಂದು ಸ್ಟಾರ್ಟ್ ಆಯ್ತು ನೋಡಿ. ಮಳೆಯಲಿ ಜೊತೆಯಲಿ ಬಿಡಿ ನೆನೆಯಲು ನನಗೆ ಕುತೂಹಲ. ಓ ಕುತೂಹಲ ಹನಿ ಹನಿಯ ಸಿಹಿ
ಕಡೆಗೆ ವಿವರಿಸಿ ಹೇಳಲ ಓ ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ ಓ ತುಂಬ ಕುತೂಹಲ. ವ್ಯೂ ನೋಡಿ ಗೈಸ್ ಹೆಂಗೈತೆ, ದುರ್ಗಾ ಅನಿಸುತ್ತೆ, ದುರ್ಗಾ ಬಿಟ್ಟು ಬಂದ್ವಾ, ಬಂದಿರಬೇಕು ನೋಡಿ ವ್ಯೂ ಹೆಂಗೈತೆ. ಅವರು ನಮ್ಮ ಪ್ಲೇಸ್ ಸುತ್ತಮುತ್ತನೇ ಇಂಥ ವ್ಯೂ ಇರುತ್ತೆ, ನೋಡೋದೇ ಇಲ್ಲ. ಕಣ್ಬಿಟ್ಟು ನೋಡಬೇಕು ಫಸ್ಟು ನಮ್ಮ ಸುತ್ತಮುತ್ತ. ಫಸ್ಟು ನಮ್ಮ ಹಳ್ಳೀಲಿ ನೋಡಬೇಕು, ನಮ್ಮ ಸಿಟೀಲಿ ನೋಡಬೇಕು, ನಮ್ಮ ಹಳ್ಳೀಲಿ ನೋಡಬೇಕು, ನಮ್ಮ ತಾಲೂಕಲ್ಲಿ ನೋಡಬೇಕು, ನಮ್ಮ ಸಿಟೀಲಿ ನೋಡಬೇಕು, ಆಮೇಲೆ ಬೇರೆ ಬೇರೆ ಸಿಟಿಗಳನ್ನ ನೋಡಬೇಕು, ಬೇರೆ ಬೇರೆ ತಾಲೂಕಲ್ಲಿ ನೋಡಬೇಕು, ಅದಾದಮೇಲೆ ಬೇರೆ ಸ್ಟೇಟಲ್ಲಿ ಹೋಗಿ ನೋಡಬೇಕು. ಫಸ್ಟು ನಮ್ಮ ಸ್ಟೇಟ್ನ ಮುಗಿಸಿ. ಗುಡ್ ಬೈ ಹೇಳೋ ಟೈಮ್ ಗುರು. ನಮ್ಮ ಹುಡುಗ ಇಲ್ಲಿಂದ ಸ್ಟ್ರೈಟ್ ಹೋಗ್ತಾನೆ. ಸೊ ನಾನು ಡಿವಿಯೇಷನ್ ತೊಗೊಬೇಕು. ಸೊ ಟ್ರಿಪ್ ಅಂತ ಎಂಜಾಯ್ ಮಾಡಿದ್ವಿ, ಬಟ್ ಸ್ಯಾಡ್ ಆಗುತ್ತೆ ಜೊತೆಗಿದ್ದು ಬಿಟ್ಟೋಗ್ತೀವಿ ಅಂದಾಗ. ಬಿಟ್ಟೋಗ್ತೀವಿ ಅಂದರೆ ಅದೇ ಟ್ರಿಪ್ಪಲ್ಲಿ 2 ಡೇಸ್ ಜೊತೆಗೆ ಇರ್ತೀವಲ್ವ ಎನಿ ಟೈಮು. ಏನಾಗಲ್ಲ ಗುರು, ಇದೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ ಟ್ರಿಪ್ಗೆ ಹೋಗಿ 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 ಹುಡುಗರ ಜೊತೆ. ಸೊ ಬನ್ನಿ ಒಂದು ಲಾಸ್ಟ್ ಟೈಮ್ ಗುಡ್ ಬೈ ಹೇಳ್ಬಿಡೋಣ ಹುಡುಗಂಗೆ. ಸರಿ ಬ್ರೋ, ಮತ್ತೆ ಯಾವಾಗ ಭೇಟಿ? ನೀವು ಪ್ಲ್ಯಾನ್ ಮಾಡಿದ್ರೆ ಬ್ರೋ ನಿಜ ಬೇಜಾರಾಗುತ್ತೆ ಬ್ರೋ. ಏನೋ ಬರ್ದೇದವ್ರು ಬಂದ್ಬಿಟ್ಟು ಟ್ರಿಪ್ಗೆ 2 ದಿನ ಜೊತೆಲಿದ್ಬಿಟ್ಟು ಹೋಗಿದ್ರೆ ಬೇಜಾರಾಗಲ್ವಾ? ಹೌದಾ, ನೋಡೋಣ ಬನ್ನಿ ಮನೆಗೆ. ಸರಿ ಬ್ರೋ, ಸಿಗೋಣ ಒಂದು ಲಾಸ್ಟ್ ಟೈಮ್ ಗುಡ್ ಬೈ. ರೈಡ್ ಅಂತೂ ಅದೆಲ್ಲ ಆಯಿತು, ಕೊನೆಯಲ್ಲಿ ಬರ್ಬೇಕಾದ್ರೆ ಮತ್ತೆ ಚೂರು ಮಳೆ ಬಂದ್ಬಿಡ್ತು. ಅದು ಬಿಡಿ, ಅದೆಲ್ಲ ನಡೀತಾ ಇರೋದೆ ಡೈರೆಕ್ಟು. ಅಯ್ಯೋ, ಮಳೆನೂ ಅವಾಗವಾಗ ನಮಗೆ ಅಂತಾರೆ ಬೀಳ್ತಾರಂಗಿತ್ತು. ಸೊ ಸಖತ್ತಾಗಿತ್ತು. ಬನ್ನಿ ನೆಕ್ಸ್ಟ್ ಟೈಮ್ ಎಂಜಾಯ್ ಮಾಡೋಣ, ಅಲ್ಲಿವರೆಗೂ ಸಿಗೋಣ. ಬಾಯ್ ಗೈಸ್, ಮತ್ತೊಂದು ಲಾಗಲ್ಲಿ ಸಿಗ್ತೀನಿ. ಈ ಹಂಪಿ ರೈಡು ಎಪಿಸೋಡ್ ಇದೆ ಲಾಸ್ಟ್ ಅನಿಸುತ್ತೆ, ಇದೇ ಮುಗಿಸೋಣ. ಇಬ್ಬರು ಡೈವರ್ಟ್ ಆಗ್ತಾಯಿದ್ದೀವಿ. ಸೊ ಟೇಕ್ ಕೇರ್ ಗೈಸ್, ಟಾಟಾ, ಬಾಯ್ ಬಾಯ್.